ಆರೋಗ್ಯಕ್ಕೆ ಹಾನಿಕಾರಕ ಅಂತ ಗೊತ್ತಿದ್ರೂ ಗುಟ್ಕಾ ಐಟಂಗಳಾದ ವಿಮಲ್, ಆರ್ಎಂಡಿ, ಚೈನಿ ಖೈನಿ ಉತ್ಪನ್ನಗಳನ್ನು ಪ್ರಚಾರ ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಇದೇ ಕಾರಣಕ್ಕೆ ರಾಜ್ಯಾದ್ಯಂತ ಜನ ರೊಚ್ಚಿಗೆದ್ದಿದ್ದು ಸರ್ಕಾರಿ ಬಸ್ಗಳ ಮೇಲೆ ಹಾಕಿರೋ ಜಾಹೀರಾತುಗಳನ್ನು ಕಿತ್ತೆಸಿತಾ ಇದ್ದಾರೆ. ಯುವ ಕರ್ನಾಟಕ ವೇದಿಕೆಯ ಕಾರ್ಯಕರ್ತರು ಇವತ್ತು ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ನುಗ್ಗಿ ತಂಬಾಕು ಉತ್ಪನ್ನಗಳನ್ನು ಪ್ರಚಾರ ಮಾಡ್ತಾ ಇರುವ ಬಿಎಂಟಿಸಿ, ಕೆಎಸ್ಆರ್ಟಿಸಿ ವಿರುದ್ಧ ಧಿಕ್ಕಾರ ಕೂಗಿ ಬಸ್ಗಳ ಮೇಲಿದ್ದ ಜಾಹೀರಾತು ಸ್ಟಿಕ್ಕರ್ಗಳನ್ನ ಕಿತ್ತಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಆರ್ಎಂಡಿಯನ್ನ ಸೇವನೆ ಮಾಡಿ ಅದೇನೋ ಉನ್ನತ ಜನರು ಉನ್ನತ ಅಭಿರುಚಿ ಅಂತ ಎಲ್ಲ ಹೇಳ್ಕೊಂಡು ಇವ್ರುಗಳು ಮಾಡುವಂಥ ಕೆಲಸ ಅಲ್ಕಾ ಕೆಲಸಗಳು. ಹಣದ ಕಾಸು ಕೊಟ್ಟರೆ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಕ್ಕಂಥ ಒಂದು ಸಾರಿಗೆ ಇಲಾಖೆ ಮತ್ತು ಒಂದು ಬಿಎಂಟಿಸಿ ನಾಚಿಕೆ ಆಗಬೇಕು ನಿಜವಾಗ್ಲೂ ಕೂಡ. ಇಡೀ ಕರ್ನಾಟಕದಾದ್ಯಂತ ಯುವಕರು ರೊಚ್ಚಿಗೆದ್ದಿದ್ದಾರೆ. ಒಂದಂತೂ ತಿಳ್ಕೊಳ್ಳಿ, ನಿಮ್ಮ ಆಟ ಇನ್ನು ಮುಂದೆ ನಡೆಯೋದಿಲ್ಲ. ವಿಮಲ್, ಆರ್ಎಂಡಿ, ಚೈನಿ ಖೈನಿ ಸೇವನೆಯಿಂದ ನಗರದ ಸ್ವಚ್ಛತೆ ಹಾಳಾಗ್ತಾ ಇದೆ ಎನ್ನುವ ಆಕ್ರೋಶವೂ ವ್ಯಕ್ತವಾಗ್ತಿದೆ. ಈ ತಂಬಾಕು ಉತ್ಪನ್ನಗಳನ್ನು ಸೇವಿಸಿ ನಗರದ ಬಸ್ ನಿಲ್ದಾಣ, ಮೆಟ್ರೋ ನಿಲ್ದಾಣ, ರೈಲ್ವೆ ನಿಲ್ದಾಣಗಳಲ್ಲಿ ಉಗುಳಿ ಗಲೀಜು ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹಲವಾರು ಇಲಾಖೆಗಳಲ್ಲಿ ನೀವೆಲ್ಲರೂ ಸಹ ದುಡ್ಡು ಮಾಡ್ತೀರಾ, ಆದರೆ ಇಲ್ಲಿ ಇವತ್ತು ಎಷ್ಟೋ ಜನ ಯುವಕರು, ವಿದ್ಯಾರ್ಥಿಗಳು, ವಯಸ್ಸಾಗಿರೋರು ಇಂಥವರೆಲ್ಲ ಹೋಗ್ತಾರೆ. ಅಂಥವ್ರಿಗೆ ಒಂದು ಪ್ರಚೋದನೆ ಕೊಡುವಂತಹ ವಿಮಲ್ಲು, ಡ್ರಿಂಕ್ಸು, ಸಿಗರೇಟು ಈ ಥರ ಜಾಹೀರಾತುಗಳನ್ನ ಹಾಕೊಂಡೋದ್ರೆ ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ? ಇದು ಒಂದು ಸರ್ಕಾರಕ್ಕೆ ನಾಚಿಕೆ ಆಗುವಂಥ ಕೆಲಸ. ಅದ್ರ ಜೊತೆಗೇನೆ ಏನಿವತ್ತು ನಾವು ಏನು ಪಬ್ಲಿಕಲ್ಲಿ ಸಿಗರೇಟ್ ಸೇದಿದ್ರೆ ಒಂದು $200 ಫೈನ್ ಹಾಕ್ತಾರೆ. ಅದೇ ನೀವು ಆ ಅಡ್ವರ್ಟೈಸ್ಮೆಂಟ್ಗಳನ್ನ ನಿಮ್ಮ ಬಸ್ಗಳ ಮೇಲೆ ದೊಡ್ಡ ಪ್ರೊಜೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ನಿಮಗೆ ಎಷ್ಟು ಫೈನ್ ಹಾಕಬೇಕು? ಈ ರೀತಿ ಮಾಡ್ತಾ ಇರೋಂಥ ಸರ್ಕಾರಗಳಿಗೆ ಧಿಕ್ಕಾರ ಹೇಳ್ತಾ 4-5 ಬಸ್ಗಳಲ್ಲಿ ಕಿತ್ತಿದ್ವಿ. ಹಾಗೆ ಇಲ್ಲೊಂದು ಬಸ್ ಇದೆ, ಅದ್ರದ್ದು ಸಹ ತೆರವುಗೊಳಿಸ್ತೀವಿ. ಇವಾಗ ತೆರವುಗೊಳಿಸ್ತೀವಿ. ಅದೇ ರೀತಿ ಮೊದಲನೇದಾಗಿ ಯಾವ ಶಾಲಾ ಸ್ಕೂಲುಗಳಿಂದ 100 ಮೀಟರ್ ಅಡಿ ದೂರದಲ್ಲಿ ತಂಬಾಕು ಮಾರಾಟ ಮಾಡಬೇಕು, ಸಿಗರೇಟ್ ಮಾರಾಟ ಮಾಡಬೇಕು ಅಂತ ಕಾನೂನಿದೆ. ಸಾರಿಗೆ ಸಂಸ್ಥೆಗೆ ದುಡ್ಡು ಬೇಕು, ಅದಕ್ಕೆ ಜಾಹೀರಾತು ಕೊಡುವ ನಿಯಮವೂ ಇದೆ. ಆದರೆ ಅದಕ್ಕೊಂದು ರೀತಿ ನೀತಿ ಬೇಡವಾ ಅನ್ನೋದು ಜನಸಾಮಾನ್ಯರ ಮಾತು. ಎನಿವೆ, ದಿನೇ ಜಾಹೀರಾತು ವಿಚಾರದಲ್ಲಿ ಜನ ರೊಚ್ಚಿಗೆ ಹೇಳ್ತಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಸರ್ಕಾರ ಏನ್ ತೀರ್ಮಾನ ಮಾಡುತ್ತೋ ಕಾದ್ ನೋಡಬೇಕಿದೆ.